ಈಗ ಅರ್ಜುನ ತನ್ನ ಆಯುಧಗಳನ್ನೆಲ್ಲ ರಿಟರ್ನ್ ಮಾಡಿದಾಯ್ತು. ಈಗ ಪಾಂಡವರು ಮತ್ತೆ ದ್ರೌಪದಿ ಎಲ್ಲಿಗೆ ಹೋಗ್ತಾರೆ? ಅವ್ರ ಹಿಂದೆ ಆ ನಾಯಿ ಕೂಡ ಹೋಗುತ್ತಾ? ಅಲ್ಲಿಂದ ಅವರು ಉತ್ತರಾಭಿಮುಖವಾಗಿ ಪ್ರಯಾಣ ಬೆಳೆಸಿ ಪವಿತ್ರವಾದ ಮೇರು ಪರ್ವತ ಅಂದರೆ ಹಿಮಾಲಯವನ್ನು ಹತ್ತಲು ಪ್ರಾರಂಭಿಸುತ್ತಾರೆ. ಹತ್ತುವಾಗ ಯಾರೂ ಹಿಂದಿರುಗಿ ನೋಡಬಾರದು, ಹಾಗೆ ಯಾರ ಪಾಪ ತುಂಬಿರುತ್ತೋ ಅವರು ಮೊದಲು ಕೆಳಗೆ ಬಿದ್ದು ಮರಣ ಹೊಂದುತ್ತಾರೆ ಎಂಬ ನಿಯಮ ಕೂಡ ಇರುತ್ತೆ. ಈಗ ಪಾಂಡವರು ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರಾ ಅಥವಾ ಮಧ್ಯದಲ್ಲಿ ಯಾರಾದರೂ ಬೀಳ್ತಾರಾ? ಬಿದ್ರೆ ಫಸ್ಟ್ ಯಾರು ಬೀಳ್ತಾರೆ? ಹಿಮಾಲಯವನ್ನು ಹತ್ತುವಾಗ ಮೊದಲು ದ್ರೌಪದಿ ತಲೆ ತಿರುಗಿ ಕೆಳಗೆ ಬೀಳ್ತಾಳೆ. ಇದನ್ನು ನೋಡಿದ ಭೀಮ ಧರ್ಮರಾಜನಿಗೆ, ದ್ರೌಪದಿ ಮಹಾಪತಿವ್ರತೆ, ಅವಳು ಮಾಡಿದ ಪಾಪ ಆದ್ರೂ ಏನು, ಅವಳೇಕೆ ಕೆಳಗೆ ಬಿದ್ಲು ಅಂತ ಕೇಳ್ತಾನೆ. ಈ ಧರ್ಮರಾಜ ಉತ್ತರ ಕೊಡ್ತಾನ? ಏನ್ ಹೇಳ್ತಾನೆ? ಅದಕ್ಕೆ ಧರ್ಮರಾಜ ಹಿಂತಿರುಗಿ ನೋಡದೆ, ದ್ರೌಪದಿಗೆ ನಮ್ಮ ಐವರ ಮೇಲೂ ಸಮಾನ ಪ್ರೀತಿ ಇರಬೇಕಿತ್ತು, ಆದರೆ ಆಕೆಗೆ ಅರ್ಜುನನ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು. ಆ ಸಣ್ಣ ಅಸಮಾನತೆಯೇ ಆಕೆಯ ಸಾವಿಗೆ ಕಾರಣ ಎಂದು ಕೇಳಿ ಮುಂದಕ್ಕೆ ಸಾಗುತ್ತಾನೆ. ಸ್ವಲ್ಪ ಮುಂದೆ ಸಾಗುತ್ತಿದ್ದಂತೆ ಸಹದೇವ ಕೆಳಗೆ ಬೀಳ್ತಾನೆ. ಆಗ ಮತ್ತೆ ಭೀಮ ಕಾರಣ ಕೇಳಿದಾಗ, ಸಹದೇವನಿಗೆ ತನ್ನಷ್ಟು ಬುದ್ಧಿವಂತ ಮತ್ತು ಜ್ಞಾನಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂಬ ಅಹಂಕಾರ ಇತ್ತು, ಅದಕ್ಕೆ ಅವನು ಬಿದ್ದಿದ್ದಾನೆ ಅಂತ ಹೇಳ್ತಾನೆ. ನಂತರ ಮುಂದೆ ಸಾಗ್ತಾ ಇದ್ದಂತೆ ನಕುಲ ಕೆಳಗೆ ಬೀಳ್ತಾನೆ. ಆಗ ಮತ್ತೆ ಭೀಮ ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ, ನಕುಲನಿಗೆ ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಹೆಮ್ಮೆ ಇತ್ತು, ಹಾಗೆ ತನಗಿಂತ ಸೌಂದರನ ಯಾರೂ ಇಲ್ಲ ಅನ್ನೋ ಗರ್ವ ಕೂಡ ಇತ್ತು, ಅದಕ್ಕೆ ಅವನು ಸತ್ತಿದ್ದಾನೆ ಅಂತ ಹೇಳ್ತಾನೆ. ಏನು, ಅವ್ನು ಸುಂದರವಾಗಿದ್ದಾನೆ ಅಂತ ಫೀಲ್ ಆಗೋದು ಕೂಡ ಸಾಯೋದಕ್ಕೆ ಒಂದು ರೀಸನಾ? ಇದೆಂತ ರೀಸನು? ಮುಂದೇನಾಗುತ್ತೆ? ಮುಂದೆ ಹೋಗ್ತಾ ಹೋಗ್ತಾ ಜಗತ್ಪ್ರಸಿದ್ಧ ವೀರ ಅರ್ಜುನನು ನೆಲಕ್ಕೆ ಬೀಳ್ತಾನೆ. ಆಗ ಭೀಮ ಮತ್ತೆ ದುಃಖದಿಂದ ಧರ್ಮರಾಜನಿಗೆ ಕಾರಣ ಕೇಳಿದಾಗ, ಯುಧಿಷ್ಠಿರನು, ಅರ್ಜುನ ಮಹಾವೀರನೇ ಸರಿ, ಆದರೆ ಆತ ತನ್ನ ಶೌರ್ಯದ ಬಗ್ಗೆ ಅಹಂಕಾರ ಪಟ್ಟಿದ್ದಕ್ಕಾಗಿ ಮತ್ತು ಶತ್ರುಗಳನ್ನು ಒಂದೇ ದಿನದಲ್ಲಿ ನಾಶ ಮಾಡ್ತೇನೆ ಎಂಬ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳದಿದ್ದಕ್ಕಾಗಿ ಅವನು ಸತ್ತಿದ್ದಾನೆ ಅಂತ ಹೇಳ್ತಾನೆ. ನಂತರ ಭೀಮ ಕೂಡ ಕೆಳಗೆ ಬೀಳುತ್ತಾನೆ. ತಾನು ಸಾಯುವ ಮುನ್ನ ಕಾರಣ ತಿಳಿದುಕೊಳ್ಳಬೇಕೆಂದು ಭೀಮ ತನ್ನ ತಪ್ಪನ್ನು ಕೇಳಿದಾಗ, ಧರ್ಮರಾಜನು, ನೀನು ನಿನ್ನ ಬಲವನ್ನು ಪ್ರದರ್ಶಿಸುತ್ತಾ ಬೇರೆಯವರ ಬಲವನ್ನು ಕಡಿಮೆ ಗಣಿಸುತ್ತಿದ್ದೆ, ಅದಕ್ಕೆ ಅಂತ ಹೇಳ್ತಾನೆ.